ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನೋಡಿ ಮಾರ್ನಿಂಗ್ಗೆ ಮಳೆ ಬರ್ತಾ ಇದೆ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನೋಡಿ, ಈಗ ಮಾರ್ನಿಂಗ್ 6 o'clock ಎದ್ದೇಳ್ಬಿಟ್ಟು ಡೈಲಿ ಬಂದು ನಾನು 7ಗೆ ಎದ್ದೇಳ್ತೀನಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೇಳಿದೆ. ಹಾಗೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ಇನ್ನು ಗಿಡ ನೋಡಿ ವೀಳ್ದೆಲೆ ಚೆನ್ನಾಗಿ ಬರ್ತಾಯಿತ್ತು. ಸೊ ಏನೋ ರೋಗ ಬಂದ್ಬಿಟ್ಟು ಹಾಗಾಗ್ಬಿಟ್ಟಿದೆ. ಈಗ ಮತ್ತೆ ಇನ್ನೊಂದು ನಟ್ಟಿದ್ದೀನಲ್ವ ಪಕ್ಕದಲ್ಲಿ, ಸೊ ಅದು ಚೆನ್ನಾಗಿ ಬರ್ತಾಯಿದೆ. ಹಾಗೆ ಮನಿ ಪ್ಲಾಂಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿ ಎಷ್ಟು ಉದ್ದ ಬಂದಿದೆ ಅಂತೇಳಿ. ಮನೆ ಏನಾದರೂ ಶಿಫ್ಟ್ ಮಾಡಬೇಕಂದ್ರೆ ಈ ಬಳ್ಳಿಗಳೆಲ್ಲ ತೆಗಿಯೋದು ಸ್ವಲ್ಪ ಕಷ್ಟನೇ ಇದೆ. ಇದು ನೋಡಿ ಮಾಡಿ ಮೇಲೆ ಹೋಗ್ತಾ ಇದೆ ಸೆಕೆಂಡ್ ಫ್ಲೋರ್ಗೆ. ಸೊ ನೋಡಿದ್ರಲ್ವ ಎಷ್ಟು ಉದ್ದ ಬಂದಿದೆ ಅಂತ. ಹಾಗೆ ದಾಸವಾಳ ಗಿಡನೂ ಹಾಕ್ಕೊಂಡಿದ್ದೆ, ಅದು ಕೂಡ ಮೊಗ್ಗು ತುಂಬಾ ಬರ್ತಾ ಇದೆ. ಡೈಲಿ 2-3 ಆಗಿ ಸಿಗ್ತಾಯಿತ್ತು. ಸೊ ಹಾಗೆ ರೋಸ್ ಕೂಡ ಬರ್ತಾ ಇದೆ ಮೊಗ್ಗು. ನಂತರ ನೋಡಿ ಇದರಲ್ಲಿ 3 ಹೂವು ಬಿಟ್ಟಿತ್ತು, ರೋಸು ಆರೆಂಜ್ ಕಲರು. ಅದು ಕೂಡ ಕಿತ್ಕೊಂಡಿದ್ದೀನಿ, ಏಕೆಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆಗಾಗುತ್ತೆ ಅಂತೇಳಿ ಕಿತ್ಕೊಂಡೆ. ಸೊ ನೋಡಿದ್ರೆ ಎಷ್ಟು ಹೆಲ್ದಿಯಾಗಿದೆ ಗಿಡ ಅಂತೇಳಿ. ಸೊ ಈಗ ಈಚೆ ಎಲ್ಲ ರೆಡಿ ಆಯಿತು. ಇನ್ನು ಮನೆ ಒಳಗಡೆ ಮನೆ ಒರೆಸ್ಬೇಕಲ್ವ, ಹಾಗೆ ಬೆಡ್ ಎಲ್ಲ ಕ್ಲೀನ್ ಮಾಡಿದೆ. ಬೆಡ್ರೂಮಲ್ಲೂ ಅಷ್ಟೇ ಕ್ಲೀನ್ ಮಾಡಿಕೊಂಡೆ, ಕಿಚನ್ನು ಕೂಡ ಕ್ಲೀನ್ ಮಾಡಿದೆ. ಸೊ ಅಡುಗೆ ಕೂಡ ಇಟ್ಟಿದ್ದೀನಿ, ಯಾಕೆಂದರೆ ನಮ್ಮ ಮನೆಯವರು ಬೇಗ ಹೋಗಬೇಕಲ್ವ, ಅದಕ್ಕೋಸ್ಕರ ಬೇಗನೆ ಇಟ್ಟೆ. ಇದು ನೈಟು ಅರಿಶಿನ ಹಚ್ಕೊಂಡು ಮಲ್ಕೊತಾ ಇದ್ದೀನಿ 3 ಡೇಸಿಂದ. ಸೊ ಇದು ನೈಟ್ ಅಂತಲೇ ಹೇಳ್ಬೋದು ವಿಡಿಯೋ ತಕ್ಕೊಂಡಿದ್ದ ಹಾಗೆ. ಸೊ ಇನ್ನು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಗೊಜ್ಜು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಏನು ಬೆಳಗ್ಗೆನೇ ಮುದ್ದೆ ತಿಂತಾ ಇದ್ದೀರಲ್ವ ಅಂದ್ಕೋಬೋದು. ನಾವು ಹಿಂದಿನ ವ್ಲಾಗಲ್ಲೇ ನಾನು ಹೇಳಿದ್ದೀನಿ, ಮುದ್ದೆ ನಾವು ಬೆಳಿಗ್ಗೆನೇ ತಿಂತೀವಿ ಅಂತೇಳಿ. ಸೊ ಇನ್ನು ಮುದ್ದೆಗೆಲ್ಲ ಇಟ್ಟಿದ್ದೀನಲ್ವ, ಅದ್ರ ಪಾಡೋದು ಆಗ್ತಾ ಇರುತ್ತೆ. ಸೊ ನಾನಿನ್ನು ಮನೆ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಒರೆಸ್ಬಿಟ್ಟು ಪೂಜೆ ಮಾಡಬೇಕಲ್ವ, ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೇಗ ಎದ್ದೇಳ್ಬಿಟ್ಟು ಕೆಲಸ ಮಾಡ್ಕೊತೀನಿ. ಸೊ ನಮ್ಮ ಟಾಮಿನ ಕೂಡ ನಮ್ಮ ಮನೆಯವರು ವಾಕಿಂಗ್ ಕರ್ಕೊಂಡು ಹೋಗಿದ್ದಾರೆ. ನೋಡಿ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಹುಡ್ ಹಾಕ್ಬಿಟ್ಟು, ತ್ಯಾವ ಇತ್ತಲ್ವ ಮಳೆ ಬರ್ತಾ ಇರೋದ್ರಿಂದ, ಸೊ ಅದಕ್ಕೆ ಹುಡ್ ಹಾಕ್ಬಿಟ್ಟು ಕಟ್ಟಾಕಿದ್ದಾರೆ. ನೋಡಿ ಅದಕ್ಕೂ ಚಳಿ ಆಗ್ತಾಯಿದೆ, ಮನೆ ಒಳಗಡೆ ಬರಬೇಕು ಅಂತ ಹೇಳ್ತಿದೆ. ಸೊ ನಾನೇ ಮನೆ ಒರೆಸ್ಬೇಕಲ್ವ, ಅದಕ್ಕೆ ಈಚೆ ಸ್ವಲ್ಪ ತಿರ್ಲಿ ಅಂತ ಹೇಳ್ಬಿಟ್ಟು ಕಟ್ಟಾಕಿದ್ದೀನಿ. ಇನ್ನು ಮನೆ ಎಲ್ಲ ಗುಡ್ಸಾದ್ಮೇಲೆ ನೋಡಿ, ಈಗ ಮನೆ ಒರೆಸೋಕ್ಕೆ ಒಂದು ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ಪೆನೈಲ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮನೆ ಒರೆಸ್ತೀನಿ. ಇಲ್ಲ ಶಾಂಪೂ ಆದರೂ ಪರವಾಗಿಲ್ಲ, ಶಾಂಪೂಲ್ಲಿ ಒಂದು ಸರಿ ಒರೆಸ್ಬಿಟ್ಟು ಮತ್ತು ಒಳ್ಳೆ ನೀರಲ್ಲಿ ಒಂದು ಸರಿ ಒರೆಸ್ಬಿಡ್ತೀನಿ. ಈಗ ಪೆನೈಲ್ ಹಾಕಿ ಟಾಮಿ ಎಲ್ಲ ಆಯ್ತಲ್ವ, ವೈರಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಇಡಬೇಕಲ್ವ ಮನೆ, ನಮ್ಮ ಆರೋಗ್ಯನ ನೋಡ್ಕೋಬೇಕಲ್ವ, ಅದಕ್ಕೋಸ್ಕರ ಡೈಲಿ ಒರೆಸ್ತಾ ಇರ್ತೀನಿ ನಾನು ಪೆನೈಲ್ ಹಾಕ್ಬಿಟ್ಟು. ಒಂದೊಂದು ದಿನ ಯಾವಾಗಾದರೂ ಸ್ವಲ್ಪ ಆಯಾಸಿದ್ದಾಗ ಒರೆಸಲ್ಲ ಅಷ್ಟೇ. ನಾನು ನೋಡಿ ಮಳೆ ಬೀಳ್ತಾನೆ ಇದೆ, ಜೋರಾಗಿ ಬಂದ್ಬಿಡ್ತು ಮಳೆ, ಅದಕ್ಕೆ ಟಾಮಿ ಕಿರ್ಚ್ತಾಯಿತ್ತು. ಸೊ ಇನ್ನು ಮನೆ ಒರೆಸಿದ್ದು ಕೂಡ ಆಯಿತು, ಅದಕ್ಕೋಸ್ಕರ ಟಾಮಿನ ಮನೆ ಒಳಗಡೆ ಬಿಟ್ಟರು ನಮ್ಮ ಮನೆಯವರು. ಇನ್ನು ನೋಡಿ ಮಳೆ ಹೇಗೆ ಬೀಳ್ತಾ ಇದೆ ಅಂತೇಳಿ. ಜೋರಾಗಿ ಬೀಳ್ತಾ ಇಲ್ಲ, ಲೈಟಾಗಿ ಕಂಟಿನ್ಯೂಸಾಗಿ ಬೀಳ್ತಾನೆ ಇದೆ ಮೋಡ ಥರ. ಇನ್ನು ಮನೆ ಕೆಲಸ ಎಲ್ಲ ಆಯ್ತಲ್ವ, ಇನ್ನು ಸ್ನಾನ ಮಾಡಿಕೊಂಡು, ಸೊ ಇನ್ನು ನಮ್ಮ ಮನೆಯವ್ರು ಬೇರೆ ಇದ್ದಾರಲ್ವ, ಅವ್ರು ಕೆಲ್ಸಕ್ಕೆ ಹೋಗಬೇಕು. ಅವರಿಗೆ ಊಟ ಹಾಕ್ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ಇನ್ನು ಅಷ್ಟರೊಳಗಡೆ ಅವರು ಕೂಡ ಊಟ ಮಾಡಿಕೊಂಡು ಹೋದರು. ಇನ್ನು ನಂದು ಸ್ನಾನ ಮುಗಿದ್ಮೇಲೆ ಇನ್ನು ಪೂಜೆ ಮಾಡೋಣ ಬನ್ನಿ. ಸೊ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಸ್ಟವ್ಗೆ ಪೂಜೆ ಮಾಡ್ತೀನಿ. ಸೊ ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಇಟ್ಟಿದ್ದೆ. ಈಗ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ನೋಡಿ ಈಗ ಅರಿಶಿನ ಚಿಕ್ಕದಾಗಿ ಇಟ್ಬಿಟ್ಟು ಸ್ಟವ್ಗೆ ಕುಂಕುಮ ಇಡೋದು ಮತ್ತು ರಂಗೋಲಿ ಹಾಕ್ಕೊತೀನಿ. ಈ ಥರ ಇಟ್ಕೊಳ್ಳೋದ್ರಿಂದ ನನಗೆ ತುಂಬ ಖುಷಿ ಆಗುತ್ತೆ. ಸ್ಟವ್ ನೋಡೋಕ್ಕೂ ತುಂಬ ನೀಟಾಗಿರುತ್ತೆ. ಸೊ ಇದು ರಂಗೋಲಿ ಹಾಕ್ತಾ ಇರೋದು ವಿಭೂತಿ ಆಯ್ತಲ್ವ, ಅದು ನೀರಿಗೆ ಹಾಕ್ಬಿಟ್ಟು ಕರಗಿಸಿ ನಾನು ಈ ರೀತಿ ಇದ್ರ ಮೇಲೆ ಸ್ಟವ್ ಮೇಲೆ ರಂಗೋಲಿ ಹಾಕ್ಕೊತೀನಿ. ಇನ್ನು 1-2 ದಿನ ಇರುತ್ತೆ ಅಷ್ಟೇ, ಮತ್ತು ಒರೆಸ್ತಾ ಇರ್ತೀವಲ್ಲ ಸ್ಟವ್ವು, ರಂಗೋಲಿ ಇರಲ್ಲ. ಇನ್ನು ಸ್ಟವ್ದೆಲ್ಲ ಪೂಜೆ ಆದಮೇಲೆ ಇನ್ನು ದೇವ್ರ ಮನೆ ಕ್ಲೀನೇ ಮಾಡಿಲ್ಲ ಇನ್ನು. ಸೊ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಮತ್ತು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ನೋಡಿ ಈಗ ಹೂವು ಎಲ್ಲ ನೆನ್ನೆ ಪೂಜೆ ಮಾಡಿರೋದು ಹೂವು ಎಲ್ಲ ಹಾಗೆ ಇದ್ದಲ್ವ ದೇವ್ರ ಮನೆದು. ಸೊ ಅದನ್ನು ತೆಗೆದ್ಬಿಟ್ಟು ಇನ್ನು ಇವತ್ತು ಫ್ರೆಶ್ ಆಗಿ ಕಟ್ಟಿರೋ ಹೂವನ ಹಾಕ್ತಾಯಿದ್ದೀನಿ. ಸೊ ಹೂವು ಎಲ್ಲ ಎಲ್ಲಿ ಸಿಗುತ್ತೆ ಅಂದ್ಕೋಬೋದು. ನಾನು ಪಾರ್ಕಿಗೆ ಹೋಗ್ತೀನಲ್ವ ಡೈಲಿ, ಸೊ ಅವಾಗ ಕಿತ್ಕೊಬಂದು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆಗ ಪೂಜೆಗೆ ಶುಕ್ರವಾರ, ಸೋಮವಾರ, ಶನಿವಾರ ಈ ರೀತಿ ಪೂಜೆ ಮಾಡ್ಕೊತೀನಿ ಹೂವು ಇಟ್ಬಿಟ್ಟು. ಇನ್ನು ಹೂವು ಎಲ್ಲ ನೀಟಾಗಿ ಅಲಂಕಾರ ಮಾಡಿಬಿಟ್ಟು
ಹೋದ ವಾರ ಶುಕ್ರವಾರ ನಾನು ಪೂಜೆ ಮಾಡಿರಲಿಲ್ಲ, ಏಕೆಂದರೆ ಊರಿಗೆ ಹೋಗಿದ್ದೆ. ಅದಕ್ಕೋಸ್ಕರ ಸೋಮವಾರ ಕಲಶ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಉಜ್ಜಿ ಇಟ್ಟೆ. ವಾರಕ್ಕೆ ಒಂದೇ ಸಲ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ವಾರಕ್ಕೆ ಒಂದೇ ಸರಿ ಕಲಶನ ಕಲಿಸೋದು. ಸೊ ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ಇವತ್ತೇನು ತೆಗ್ದಿಲ್ಲ, ನೆಕ್ಸ್ಟ್ ನೋಡೋಣ ಯಾವಾಗದು. ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಅರಿಶಿನ ಕುಂಕುಮ ಇಟ್ಕೊಂಡ್ಬಿಟ್ಟು ಹಾಗೂ ತಾಳಿಗೂ ಕೂಡ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಇನ್ನು ಪೂಜೆ ಎಲ್ಲ ಮುಗೀತಲ್ವ, ಒಂದ್ಸರಿ ನಿಮಗೂ ನೋಡಿಸ್ತೀನಿ ನೋಡಿ ಹೇಗೆ ಮಾಡ್ಕೊಂಡಿದ್ದೀನಿ ಪೂಜೆ ಅಂತ. ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ಕೊತಾರೋ ಹಾಗೆ ನಾನು ಕೂಡ ಪೂಜೆ ಮಾಡ್ಕೊಳ್ಳೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ. ಸೊ ದೇವ್ರ ಮನೆ ಇಲ್ಲ, ಅದಕ್ಕೋಸ್ಕರ ಅಷ್ಟೊಂದು ದೇವ್ರ ಮನೆ ಸಾಮಾನೇನು ತಗೊಂಡಿಲ್ಲ, ಸಿಂಪಲಾಗಿ. ಏಕೆಂದರೆ ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಎಲ್ಲ ತಗೊಂಡು ಇಟ್ಕೊಳ್ಳೋದ್ರಿಂದ ಶಿಫ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಫೋಟೋ ಇಟ್ಕೊಂಡಿದ್ದೀನಿ. ನಾ ಪೂಜೆ ಎಲ್ಲ ಆದಮೇಲೆ ಟಿ ವಿ ನೋಡ್ಕೊತ ಊಟ ಮಾಡ್ಕೊತಾ ಇದ್ದೀನಿ, ಅಂದರೆ ತಿಂಡಿ ತಿಂತಾಯಿದ್ದೀನಿ. ಸೊ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ, ಎಣ್ಣೆ ಬದನೆಕಾಯಿ ಸಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಬದನೆಕಾಯಿ ಒಂದು 8 ಬದನೆಕಾಯಿ ಬಿಳಿದು ಇಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಒಂಚೂರು, ಏಕೆಂದರೆ ಬದನೆಕಾಯಿ ಕಪ್ಪಗಾಗಬಾರ್ದು ಅನ್ನೋಕ್ಕೋಸ್ಕರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂಚೂರು. ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಬದನೆಕಾಯಿ ಉಪ್ಪು ನೀರಿಗೆ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಈ ಥರ ಸೀಲ್ಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಚೆನ್ನಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಹುಳ ಇರೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ತೊಟ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮುಳ್ಳೆಲ್ಲ ಇತ್ತಲ್ವ ಅದೆಲ್ಲ ತೆಗೆದುಬಿಟ್ಟು ಮಸಾಲೆ ರುಬ್ಬಕ್ಕೆ ಅಂತೇಳಿ ಧನಿಯಾ ಪೌಡರ್ 2 ಟೇಬಲ್ ಸ್ಪೂನಷ್ಟು, ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಅರಿಶಿನ 1 ಅರ್ಧ ಟೇಬಲ್ ಸ್ಪೂನಷ್ಟು, ಇದು ಕಾಯಿ ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ 8 ಗ್ಲಾಸಲ್ಲಿ ಹಾಕಿ, ಗ್ಲಾಸ್ ಬೋಟಲಲ್ಲಿ ಹಾಕಿ. ಇದೊಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಪುದೀನ ಒಂದು ಸ್ವಲ್ಪ, ಹಾಗೆ ಬೆಳ್ಳುಳ್ಳಿ 1 ಗಡ್ಡೆ ತೊಗೊಂಡಿದ್ದೀನಿ, ಶುಂಠಿ ಒಂದು ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ, ಟೊಮೊಟೊ 2, ಈರುಳ್ಳಿ 1 ಅರ್ಧ ಗಡ್ಡೆ, ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಲಾಸ್ಟಿಗೆ ಹಾಕೋಣ ಅಂತೇಳಿ ಮಿಕ್ಸಿದ್ದೀನಿ. ನಾ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಮಸಾಲೆ ರುಬ್ಕೋಬೇಕಾಗುತ್ತೆ, ಇಲ್ಲಿ ಸ್ವಲ್ಪ ಒಂದು ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ಇನ್ನು ಮಸಾಲೆಗೆಲ್ಲ ತೆಗ್ದಿಟ್ಟಿದೆ ಅಲ್ಲ ಬಾಕ್ಸಸ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಹಾಗೆ ಇಟ್ಬಿಡ್ತೀನಿ, ಏಕೆಂದರೆ ಆಗಾಗ ನೀಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಹಾಗೆ ಒರೆಸ್ಬಿಟ್ಟು ಇಡ್ತೀನಿ. ಇನ್ನು ಮಸಾಲೆ ರುಬ್ಬಿಟ್ಕೊಂಡಿರೋದು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ, ಹಾಗೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಸಾಲೆಗೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬದನೆಕಾಯಿ ಸೀಲ್ಸಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾನು ಮಸಾಲೆನ ಹಾಕಿ ಇಡ್ತಾಯಿದ್ದೀನಿ. ಎಣ್ಣೆ ಬದನೆಕಾಯಿ ಸಾರು ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಸೊ ಇದು ನಮ್ಮೂರ ಕಡೆ ಮಾಡೋ ಸ್ಟೈಲ್ ಅಂತಲೇ ಹೇಳ್ಬೋದು. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು, ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ ಸಾರಂತೂ ಸಖತ್ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗಿದೆ ಅಂತೇಳಿ. ಸೊ ಮಸಾಲೆ ಎಲ್ಲ ಇಟ್ಟಾದಮೇಲೆ ಇನ್ನು ಮಿಕ್ಕಿತ್ತಲ್ವ ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ, ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಬದನೆಕಾಯಿ ಅಂದರೆ ಎಣ್ಣೆ ಜಾಸ್ತಿ ಇರಬೇಕಲ್ವ, ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಇನ್ನು ನೋಡಿ ಸಾಸಿವೆ ಹಾಕಿ ಈರುಳ್ಳಿನ ಕೂಡ ಹಾಕಿದ್ದೀನಿ, ಹಾಗೆ ಕರಿಬೇವು ಕೂಡ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಡಾಕ್ಟರ್ ಹೇಳಿದ್ದಾರೆ ನಮಗೆ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತೇಳಿ. ಸೊ ಈಗ ಒಗ್ಗರಣೆ ಚೆನ್ನಾಗಿ ಆದಮೇಲೆ ನೋಡಿ ಈಗ ಬದನೆಕಾಯಿ ಮಸಾಲೆ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಒಂದೊಂದಾಗಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ, ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು. ಈಗ ನೋಡಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ, ಅರ್ಧಂಬರ್ಧ ಒಂದು 80% ಅಷ್ಟು ಬೆಂದಿರಬೇಕು ಬದನೆಕಾಯಿ, ಅಲ್ಲಿವರೆಗೂ ನಾವು ನೀರು ಹಾಕ್ಬಾರ್ದು, ಹಾಗೆ ಮಸಾಲೆನೂ ಕೂಡ ಹಾಕಬಾರ್ದು. ಸೊ ನೋಡಿ ಒಂದು ಸ್ವಲ್ಪ ಮಟ್ಟಿಗೆ ಆಗಿದೆ, ಈಗ ತಿರುಗಿಸಿ ಮತ್ತೆ ಇಡ್ತಾಯಿದ್ದೀನಿ ನೋಡಿ. ಅಟ್ಲೀಸ್ಟ್ ಒಂದು 50% ಆದರೂ ಬದನೆಕಾಯಿ ಚೆನ್ನಾಗಿ ಬೆಂದಿರಬೇಕು. ಹಾಗೆ ಆಲೂಗಡ್ಡೆ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತಲ್ವ, ಅದಕ್ಕೋಸ್ಕರ ಆಲೂಗಡ್ಡೆ ಕೂಡ ಕಟ್ ಮಾಡಿ ಹಾಕೋಣ ಅಂಥೇಳಿ ಫಸ್ಟು ಒಂದು ಕಡೆ ರೋಸ್ಟ್ ಮಾಡ್ಕೊಂಡಿದ್ದೆ, ಈಗ ಇನ್ನೊಂದು ಕಡೆ ತಿರುಗಿಸಿ ಇಟ್ಟಿದ್ದೀನಲ್ವ, ಆಗ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಮರ್ತೋಗಿದ್ದೆ, ಸೊ ನಮ್ಮಮ್ಮ ಹೇಳ್ಕೊಟ್ಟಿದ್ದೆ ಅಲ್ವಾ, ಅದೇ ಪ್ರಕಾರ ಮಾಡೋಣ ಅಂಥೇಳಿ ಆಲೂಗಡ್ಡೆ ಕೂಡ ಹಾಕ್ತಾಯಿದ್ದೀನಿ.
ಸೊ ಆಲೂಗಡ್ಡೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಹಾಕಿದೆ. ಇನ್ನು ನೋಡಿ ಒಂದು 15 ಮಿನಿಟ್ಸ್ ಆದಮೇಲೆ ಮತ್ತೊಂದು ಸರಿ ಈ ರೀತಿ ತಿರುಗ್ಕೊತಾ ಇದ್ದೀನಿ. ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಒಂದು 50% ಬೆಂದಿದೆ. ನೋಡಿ ಈಗ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಮತ್ತೆ ಇನ್ನೊಂದು 50 ಮಿನಿಟ್ಸು ಮುಚ್ಚಳ ಹಾಕಿ ಇಡಬೇಕು. ಸೊ ಅಷ್ಟವರೆಗೂ ನನಗೆ ಟೈಮ್ ಇದ್ದಿಲ್ಲ, ಅದಕ್ಕೋಸ್ಕರ ಹೀಗೆ ನೀರು ಹಾಕ್ಬಿಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಮನೆಯವರು ಬೇಗ ಬರ್ತೀನಿ ಇವತ್ತು ಊಟಕ್ಕೆ ಅಂತ ಹೇಳಿದ್ರು, ಮತ್ತು ಬೇರೆ ಕಡೆ ಹೋಗಬೇಕಲ್ವ ಕೆಲಸಕ್ಕೆ, ಅದಕ್ಕೋಸ್ಕರ. ಸೊ ನೀರು ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್ ಏನೂ ಇಡ್ತಾಯಿಲ್ಲ, ಹಾಗೆ ಅಲ್ಲಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಲಬ್ಬರೆಲ್ಲ ತೆಗೆದುಬಿಟ್ಟು ಹಾಗೆ ವಿಸಿಲ್ ಕೂಡ ತೆಗೆದುಬಿಟ್ಟಿದ್ದೀನಿ. ಉಪ್ಪು ಹಾಕೋದು ಮರ್ತೋಗಿದೆ, ನೋಡಿಕೊಂಡೆ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ನೀರು ಹಾಕಿದೆ, ಯಾಕೆಂದರೆ ಬೇಯಬೇಕಲ್ವ ಬದನೆಕಾಯಿ ಎಲ್ಲ, ಅದಕ್ಕೋಸ್ಕರ. ನೋಡಿ ಈಗ ನೋಡಿ ಎಷ್ಟು ಕುದೀತಾ ಇದೆ ಅಂತೇಳಿ. ನೋಡಿ ಈಗ ಬೆಂದಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಬಿಸಿ ಇರೋದ್ರಿಂದ ಒಂದು ಚೌಟಲ್ಲಿ ಈ ರೀತಿ ನೋಡಿದೆ, ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಹಾಗೆ ಬದನೆಕಾಯಿ ಸ್ವಲ್ಪ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕಿತ್ತು, ಒಂದು 20% ಅಷ್ಟು ಬೇಯಬೇಕಿತ್ತು. ಬದನೆಕಾಯಿ ಇನ್ನು ಚೆನ್ನಾಗಿ ಬೆಂದಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಕುದಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಹೇಳಿದ್ನಲ್ವ, ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಮಸಾಲೆ ಥರ ಇರಬೇಕು, ಅವಾಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಹಾಗೆ ವಿಡಿಯೋಗೆ ಫೋಟೋ ಕೂಡ ಬೇಕಲ್ವ, ಅದಕ್ಕೋಸ್ಕರ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಬದನೆಕಾಯಿ ಅಂತೇಳಿ, ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇದೆಯಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.